US ಏಮ್ ಇದ್ದಿದ್ದು 3. ಒಂದು, ಆ್ಯಸ್ ಯು ಸೆಡ್, ತೈಲ ನಿಕ್ಷೇಪದ ಮೇಲೆ ಕಂಟ್ರೋಲ್ ತಗೊಳ್ಳೋದು, ಬಿಕಾಸ್ ವ್ಯಾಪಾರೀಕರಣಕ್ಕೋಸ್ಕರ. ಎರಡನೇದು, ರಷ್ಯಾ ಮತ್ತು ಚೈನಾಗೆ ಮತ್ತೊಂದು ಸಲ ತನ್ನ ಬಲ ತೋರಿಸೋದು, ಪರೋಕ್ಷವಾಗಿ ಐ ಆಮ್ ಆಲ್ವೇಸ್ ಸ್ಟ್ರಾಂಗೆಸ್ಟ್ ಅಂತ ತೋರಿಸೋದು. ಇನ್ನೊಂದು, ಇಸ್ರೇಲಿಗೆ ಹೆಲ್ಪ್ ಮಾಡೋದು. ಆ್ಯಂಡ್ 4ನೇದು ವ್ಯಾಪಾರೀಕರಣ, ವ್ಯಾಪಾರ. ಆಸ್ ಅ ಬಿಸ್ನೆಸ್ ಮ್ಯಾನ್ ಥರನೇ ಥಿಂಕ್ ಈಗ ನೋಡಿ, ನಿಮ್ಮ 4ನೇ ಅಂಶದಿಂದನೇ ಪ್ರಾರಂಭ ಮಾಡೋಣ. ಓಕೆ, ಬಿಸ್ನೆಸ್. ಯಾವುದೇ ವಾರ್ ಅಂದರೂ ಪೀಪಲ್ ಸಫರ್. ಸಿ, ವಿ ಡಿಡ್ ಎ ವೆರಿ ಸಕ್ಸಸ್ಫುಲ್ ಆಪರೇಷನ್ ಸಿಂಧೂರ್, ಬಟ್ we also used very expensive missiles. Correct. ಒಂದು ಬ್ರಹ್ಮೋಸ್ ಮಿಸೈಲ್ ಕಾಸ್ಟ್ 34 crores. We used 19 of them. 19 ಬ್ರಹ್ಮೋಸ್ನ ಪಾಕಿಸ್ತಾನಕ್ಕೆ ಕಳಿಸ್ಕೊಟ್ರೆ ಸ್ಪೀಡಾಗಿ, ಹೋಗ್ರಿ ಅಲ್ಲಿ ಗೋ ಎಂಟರ್ ಥ್ರೂ ದಿ ಏರ್ ಕಂಡೀಷನಿಂಗ್ ಡಕ್ಟ್ ಅಂತೇಳಿ. ಸೊ ಇಟ್ ವಾಸ್ ಸಕ್ಸಸ್ ಇನ್ ದ ಸೆನ್ಸ್ ವೆನ್ ಇಟ್ ಕಮ್ಸ್ ಟು ಸ್ಟ್ರಾಟಜಿ. ಅದು ಸಕ್ಸಸ್ ಅಂತ ಹೇಳ್ಬೋದು. ಬಟ್ ವಿ ಹ್ಯಾವ್ ಟು ಟೇಕ್ ದಟ್ ಹಿಟ್ ಆಫ್ ಎಕನಮಿ ಆಲ್ಸೋ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ದೇರ್ ಆರ್ ಸಮ್ ಪೀಪಲ್ ಹೂ ಆರ್ ಬೆನಿಫಿಟಿಂಗ್ ಫ್ರಮ್ ದ ವಾರ್ ಡೈರೆಕ್ಟ್ಲಿ. ರಷ್ಯಾ, ಯಾಕಂದರೆ ಅವರು ರಷ್ಯಾದವರು ಆರಾಮಾಗಿ ಎಷ್ಟು ಒಂದು $57-60 ಮಾಡ್ಕೊತಿದ್ರು. ನೌ ದೇ ಆರ್ ಗೆಟಿಂಗ್ $110 ವಿದೌಟ್ ದೆಮ್ ಆಸ್ಕಿಂಗ್ ಫಾರ್. ನನಗೇನು ಅನ್ನಿಸ್ತು ಅಂದರೆ, ಟ್ರಂಪು ರಷ್ಯಾಗೆ ತುಂಬಾ ಈಸಿಲಿ ಎಲ್ಲಾನು ಸೇಲ್ ಆಗೋಂಗೆ, ಮಾರ್ಕೆಟಿಂಗ್ ಆಗೋಂಗೆ ಮಾಡ್ಕೊಟ್ರು ಅಂತ ಹೇಳಿದ್ರು. ರಷ್ಯಾದಿಂದ ಆಯಿಲ್ ತಗೋಬೇಡಿ ಅಂತ ಇಂಡಿಯಾನ ರೆಸ್ಟ್ರಿಕ್ಟ್ ಮಾಡೋ ಪ್ರಯತ್ನ ಪಟ್ಟರು. ಈಗ ಅನಿವಾರ್ಯವಾಗಿ ರಷ್ಯಾದಿಂದ ಎಲ್ಲರೂ ಆಯಿಲ್ಸ್ ತಗೋಬೇಕಾಗಿದೆ. ಆಮೇಲೆ ಈಗ ಮೊದಲೇ ಹೇಳಿದಾಗೆ, ಈಗ ಟ್ರಂಪ್ ಇನ್ ದ ಸೆಕೆಂಡ್ ಆವೃತ್ತಿಯಲ್ಲಿ ಅವರ ಸುತ್ತುವರೆದಿರೋ ಯಾರು ಅಂದ್ರೆ ಬಿಸ್ನೆಸ್ ಮೆನ್ಗಳು ಹೂ ಸ್ಪೆಂಡ್ ಮನಿ ಆನ್ ಹಿಸ್ ಎಲೆಕ್ಷನ್. ಕರೆಕ್ಟ್. ಆಮೇಲೆ ಇವನ್ ಮಕ್ಕಳು ಇಬ್ಬರಿದ್ದಾರೆ. ಒಬ್ಬ ಡ್ರೋನ್ ಫ್ಯಾಕ್ಟ್ರಿ ನಡೆಸ್ತಾನೆ, ಇನ್ನೊಬ್ಬ ಆಯಿಲ್ ಬಿಸ್ನೆಸ್. ಸೊ ಇವನ ಹೇಳಿಕೆ ಕೊಟ್ಟಾಗೆಲ್ಲ ನೋಡಿ, ಇಫ್ ಯು ಅಬ್ಸರ್ವ್, ಇನ್ಸೈಡರ್ ಟ್ರೇಡಿಂಗ್ ಅಂತ ಮಾಡ್ತಾರೆ, ವಿಚ್ ಇಸ್ ಎ ಪನಿಷಬಲ್ ಅಫೆನ್ಸ್ ಆ್ಯಕ್ಚುಲಿ. ಇನ್ಸೈಡರ್ ಟ್ರೇಡಿಂಗ್, ಯಾವುದೋ ಒಂದು ಕಂಪನಿ ತಗೊಳ್ಳಿ, ಲೆಟ್ ಅಸ್ ಸೇ ಸಮ್ ಕಂಪನಿ ಬಾಸ್ ಇಸ್ ಚೇಂಜಿಂಗ್ ಅಂತ ಒಳಗಡೆ ಮಾತುಕತೆ ಇರೋದು. ಈಗ ನೆಕ್ಸ್ಟ್ ಬಾಸ್ ಬರೋನು ಈ ವಿಲ್ ಬಿ ಡಿಫ್ರೆಂಟ್, ಹಿ ವಿಲ್ ಬಿ ವೆರಿ ಸ್ಟ್ರಿಕ್ಟ್ ಅಂಥೇಳಿ ಆ ಶೇರ್ ಬಿದ್ದೋಗ್ಬಿಡುತ್ತೆ ಆ ಕಂಪ್ನಿದು. ಈಗ ಟ್ರಂಪ್ ಏನು ಮಾಡ್ತಾನೆ, ಶುಕ್ರವಾರ ಒಂದು ಹೇಳಿಕೆ ಕೊಡ್ತಾನೆ, ದ್ಯಾಟ್ ಇರಾನ್ ಒಪ್ಕೊಂಡಿದೆ ನಮ್ಮ ಜೊತೆಗೆ ಒಪ್ಪಂದ ಮಾಡ್ಕೊಳಕ್ಕೆ ಅಂತೇಳಿ. ಆವಾಗ ಮಾರ್ಕೆಟ್ ವಿಲ್ ರೈಸ್ ಅಪ್. ಬಟ್ ಕೈಂಡ್ ಆಫ್ ರಿಗ್ಗಿಂಗ್. ರಿಗ್ಗಿಂಗ್. ಆಮೇಲೆ ಮಂಡೇ ಟ್ಯೂಸ್ಡೇ ನೋ ವಿ ಆರ್ ನಾಟ್ ರೆಡಿ. So he's playing with that market because it helps his friends. It helps his family, friends and sons. ಇನ್ನೊಬ್ಬ ಅಳಿಯ ಏನಿದ್ದಾನೆ, he is in that ಏನು ಕರೆನ್ಸಿ, ಕ್ರಿಪ್ಟೋಕರೆನ್ಸಿ. ಅದಕ್ಕೆ ಪಾಕಿಸ್ತಾನಕ್ಕೆ ಇವರು ಗುಡಿಯಾಗಿ ರಿಲೇಷನ್ ಇಟ್ಕೊಂಡಿರೋದು. ಬಿಕಾಸ್ ಕಂಪನೀಸ್ ಓಪನ್ ಆಗಿದೆ, ಅಲ್ಲೇ ಕಂಪನಿ ಓಪನ್ ಆಗುತ್ತೆ ಅಂತೇಳಿ. ಸೊ ವಾಸ್ ಇಟ್ ದೇರ್ ವಾರ್? ಇಷ್ಟೊಂದು ಇದು ನೋಡಿ, ಪ್ರಪಂಚದಲ್ಲಿ ಅತಿ ದೊಡ್ಡ ನೌಕಾಪಡೆಯಲ್ಲಿ ವಿಮಾನವಾಹಕ ಹಡಗುಗಳು ಇವ್ರ ಹತ್ರ ಇದ್ದಾವೆ, ಭೂಸೇನೆ ಇದೆ, ವಾಯುಸೇನೆ ಇದೆ, ಎಲ್ಲ. ದೇ ಹ್ಯಾವ್ ಸಮಥಿಂಗ್ ಲೈಕ್ 94 ಬೇಸಸ್ ಆಲ್ ಓವರ್ ದ ವರ್ಲ್ಡ್. ಫಾರ್ ವಾಟ್? ಅವ್ರಿಗೇನು ಗಡಿ, ಒಂದು ಯುದ್ಧ ಅಂದರೆ ಏನು, ಗಡಿ ಸಮಸ್ಯೆ ಇರುತ್ತೆ. ನಮಗೆ ಪಾಕಿಸ್ತಾನಕ್ಕೆ ಗಡಿ ಸಮಸ್ಯೆ ಇದೆ, ನಮಗೆ ಚೈನಾಕ್ಕೆ ಗಡಿ ಸಮಸ್ಯೆ ಇದೆ. ಅದು ಇತ್ಯರ್ಥ ಆಗೋವರೆಗೂ ಒಂದಿಷ್ಟು ಸ್ಕರ್ಮಿಷಸ್ ನಡೀತಾ ಇರುತ್ತೆ. ಆಮೇಲೆ ಅವ್ರ ಕಡೆಯಿಂದ ಇನ್ಸ್ಟೆಡ್ ಆಫ್ ಕನ್ವೆನ್ಷನಲ್ ವಾರ್ ಟೆರರಿಸ್ಟ್ಗಳನ್ನ ಕಳ್ಸೋಕ್ಕೆ ಶುರು ಮಾಡ್ತಾರೆ. ವಿ ವಿಲ್ ಕಟ್ ಇಂಡಿಯಾ ಬೈ 1000 ಕಟ್ಸ್ ಅಂತೇಳಿ. ಸೊ ಆ ಥರ. ಬಟ್ ಇದರಲ್ಲಿ ಹೂಸ್ ಹರಾಸಿಂಗ್ ಅಮೆರಿಕಾ? ದೇ ಆರ್ ಹರಾಸಿಂಗ್ ದೆಮ್ಸೆಲ್ವ್ಸ್. ಇಟ್ ಇಸ್ ಒನ್ ಫಿಂಗರ್ ಟ್ರಬಲ್. ಸೊ ಅವ್ರು ಎಲ್ಲೆಲ್ಲಿಗೆ ಹೋದರೂ ಯುದ್ಧ ಅಂತೂ ಗೆದ್ದಿಲ್ಲ. ವೆದರ್ ಇಟ್ ಈಸ್ ವಿಯೆಟ್ನಾಮ್, ಅಫ್ಘಾನಿಸ್ತಾನ್, ಎನಿವೇರ್, ಅವ್ರಿಗೆ ಗೊತ್ತಿಲ್ಲ. ಬಟ್ ದೇರ್ ಹ್ಯೂಜ್ ಸೈಜ್ ಏನಿದೆ, ಅದರಿಂದ ಒಂದಿಷ್ಟು ಜನಗಳಿಗೆ ಹೆದರಿಕೆ ಆಗುತ್ತೆ, ಯಾಕಪ್ಪ ಇವ್ರ ಹತ್ರ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅಂತೇಳಿ. ಸೊ ಅದನ್ನೇ ಅರಬ್ ನೇಷನ್ಗಳು ಮಾಡಿದರು. ಸೊ ದೇರ್ ಫೋರ್ ದಿಸ್ ವಾರ್ ಈಸ್ ನಾಟ್ ನೆಸೆಸರಿ. ಇಟ್ ವಾಸ್ ನಾಟ್ ನೆಸೆಸರಿ ಫಾರ್ ಅಮೆರಿಕಾ, ಬಟ್ ಇಟ್ ವಾಸ್ ನೆಸೆಸರಿ ಫಾರ್ ಇಸ್ರೇಲ್. ಸರ್ವೈವಲ್, ಬೇಕಲೇ ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಈಗ ನೋಡಿ, 1981
ಸದ್ದಾಮ್ ಹುಸೇನ್ ಇನ್ನೂ ಅವಾಗ ಜೀವಂತವಾಗಿದ್ದ, ಅವನು ಎಲ್ಲ ಕಡೆ ಹೇಳ್ಕೊಳಕ್ಕೆ ಶುರು ಮಾಡ್ದ, ನಾವು ಅಣುಬಾಂಬ್ ತಯಾರು ಮಾಡ್ತಾ ಇದ್ದೀವಿ, ಜರ್ಮನಿಯಿಂದ ಈ ಅಣುಸ್ಥಾವರವನ್ನು ಕೊಂಡ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ಬಂದು ನಾವು ಇನ್ಸ್ಟಾಲ್ ಮಾಡ್ತಿದ್ದೀವಿ, ಇನ್ನೊಂದು 2 ತಿಂಗಳಲ್ಲಿ ಇಸ್ರೇಲ್ ವಿಲ್ ಬಿ ವೈಪ್ಡ್ ಔಟ್ ಆಫ್ ವರ್ಲ್ಡ್ ಮ್ಯಾಪ್ ಅಂತ ಹೇಳಿದ್ರು. ಮೊದಲೇ ಸದ್ದಾಮ್ ಹುಸೇನ್ ಕೇಳಬೇಕಾ? ಅವಾಗ ಇಸ್ರೇಲ್ ಏನು ಮಾಡ್ತು, ಜರ್ಮನಿಗೆ ಹೋಗಿ ಪರಿಪರಿಯಾಗಿ ಕೇಳ್ಕೊಂಡ್ರು, ಕೊಡಬೇಡಿ ಅವರಿಗೆ, ಕೊಡಬೇಡಿ, ಕೊಟ್ಟರೆ ಅದು ನಮ್ಮ ಮೇಲೆ ಆಗೋದು ಸರ್ವನಾಶ ಆಗಿಬಿಡುತ್ತೆ, ನಾವು ಸುಮ್ಮನೆ ಇರೋಕ್ಕಾಗಲ್ಲ, ನಾವು ಏನಾದರೂ ಮಾಡ್ತೀವಿ ಅಂತೇಳಿ. ಬಟ್ ಜರ್ಮನಿಯವರು, ಯುರೋಪ್ ದೇಶಗಳು ಗೊತ್ತಲ್ವ, ಅವರು ಒಂಥರ ಎಲ್ಲ ಆಗಿಬಿಟ್ಟಿದೆ, ಒಪ್ಪಂದ ಆಗಿಬಿಟ್ಟಿದೆ, ತೊಗೊಂಡ್ಬಂದು ಬಾಗ್ದಾದಿನ ಹೊರವಲಯದಲ್ಲಿ ಒಸಿರಾಕ್ ಅಂತ ಒಂದು ಪ್ರದೇಶದಲ್ಲಿ ಇದನ್ನು ಅಣುಸ್ಥಾವರವನ್ನು ಸ್ಥಾಪಿಸಿದರು. ಇನ್ನೊಂದು ವಾರದಲ್ಲಿ ವಿ ಆರ್ ಗೋಯಿಂಗ್ ಕ್ರಿಟಿಕಲ್ ಅಂತ ಮತ್ತೆ ಅನೌನ್ಸ್ ಮಾಡಿಬಿಟ್ಟ ಸದ್ದಾಮ್ ಹುಸೇನ್. ಇವರಿಗಿದ್ದಿದ್ದು 1 ವಾರ ಟೈಮ್ ಇಸ್ರೇಲ್ನವ್ರಿಗೆ. ಆ ಅಣುಸ್ಥಾವರ ಗೋಪುರ ಇರುತ್ತಲ್ಲ, ಅದನ್ನು ಈ ಸಿನಾಯ್ ಮರುಭೂಮಿಯಲ್ಲಿ ಮರುಸೃಷ್ಟಿ ಮಾಡಿದರು. ಎಕ್ಸಾಕ್ಟ್ ಸ್ಕೇಲ್ ಮರುಸೃಷ್ಟಿ ಮಾಡಿ ಕೇವಲ 20 ಪೈಲಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಓಕೆ. ಸೊ ದಿಸ್ ಆಪರೇಷನ್ ವಾಸ್ ನೋನ್ ಓನ್ಲಿ ಫಾರ್ 20 ಪೈಲಟ್ಸ್, ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ದ ಚೀಫ್ ಆಫ್ ಏರ್ ಸ್ಟಾಫ್. ಯಾರಿಗೂ ಗೊತ್ತಿರಲಿಲ್ಲ. ಸೊ ದ ಟಾಸ್ಕ್ ಆಫ್ ದಟ್ ಪೈಲಟ್, ಯು ಕಮ್ ಫ್ರಮ್ ಎನಿ ಆ್ಯಂಗಲ್, ಅವರಿಗೊಂದು ಭಾಗ ಕೊಟ್ಟಿದ್ದರು ಆ ಗೋಪುರದಲ್ಲಿ, ಇಲ್ಲಿಗೆ ಹೊಡಿಬೇಕು, ಬಿಕಾಸ್ ದಟ್ ಇಸ್ ದ ವೀಕೆಸ್ಟ್ ಪಾರ್ಟ್ ಆಫ್ ದಿ ಕನ್ಸ್ಟ್ರಕ್ಷನ್. ಸೊ ಎಲ್ಲ ಕಡೆಯಿಂದ ದಾಳಿ ಶುರು ಮಾಡಿದ್ರು. ಆ್ಯಂಡ್ ದ ಟೈಮ್ ಗಿವನ್ ಟು ದೆಮ್ ವಾಸ್ 2.5 minutes ಟು ಕಂಪ್ಲೀಟ್ ದಿ ಅಟ್ಯಾಕ್. 2.5 minutes is 150 seconds. ಹಾಂ, ಮುಗಿಸ್ಬಿಡ್ಬೇಕು. 150 ಸೆಕೆಂಡ್ನಲ್ಲಿ. ಹಾಂ, ಇದನ್ನೆಲ್ಲ ತಯಾರು ಮಾಡಿದ್ರ. ಆಮೇಲೆ ಅವರಿಗೆ ಅರಬಿಕ್ ಭಾಷೆ ಕಲಿಸಿದರು, ಅರಬಿಕ್ ಕರೆನ್ಸಿ ಕೊಟ್ಟರು. ಆಮೇಲೆ ಅವರು ನೀವು ನೋಡಿರ್ತಿರಲ್ಲ ಏರ್ ಶೋಗಳಲ್ಲಿ, ಒಂದು ಫಾರ್ಮೇಷನ್ ಅಂತ ಮಾಡ್ತಾರೆ, ಫಾರ್ಮೇಷನ್ ಆಫ್ 6 ಏರ್ಕ್ರಾಫ್ಟ್ 9 ಏರ್ಕ್ರಾಫ್ಟ್ಸ್. ಈಗ ಸೂರ್ಯಕಿರಣ್ನಲ್ಲಿ 9 ಏರ್ಕ್ರಾಫ್ಟ್ಸ್ 11 ಏರ್ಕ್ರಾಫ್ಟ್ಸ್ ಆ ಥರ ಬಂದಿದೆ. ಸೊ ಇವರು ಒಟ್ಟು 14 ಏರೋಪ್ಲೇನ್ಗಳನ್ನ ಬಳಸ್ಕೊಂಡು 8 ಮೇಲೆ 6 ಕೆಳಗಡೆ, 8 30,000 ಅಡಿ. ದೇ ಫಾರ್ಮೇಟೆಡ್ ಇನ್ ಸಚ್ ಎ ವೇ, ರೆಡಾರಲ್ಲಿ ಅದೊಂದು ಜಂಬೋ ಜೆಟ್ ಥರ ಕಾಣಿಸ್ತು. ಅದ್ರ ಎಕ್ಸಾಕ್ಟ್ಲಿ ಕೆಳಗೆ ಅಟ್ ಟ್ರೀ ಹೈಟ್ ಅನದರ್ ಅಟ್ಯಾಕ್ ಏರ್ಕ್ರಾಫ್ಟ್ಸ್. ಇವು ಮೇಯ್ನ್ ಅಟ್ಯಾಕ್ ಮಾಡೋದೇ ಇವು. ಸೊ ಇವರು ದೇ ಹ್ಯಾವ್ ಟು ಕ್ರಾಸ್ 2 enemy countries, ಸೌದಿ ಅರೇಬಿಯಾ ಆ್ಯಂಡ್ ಜೋರ್ಡನ್. ಅವತ್ತು ಸಂಡೇ ಇದರಲ್ಲಿ ಜೋರ್ಡನ್ ಕಿಂಗ್ ವಾಸ್ ಹ್ಯಾವಿಂಗ್ ಎ ನೈಸ್ ಟೈಮ್. ಸೊ ಅವ್ರು ನೋಡಿದ್ರು, ಇದೇನಿದು ಇಷ್ಟು ಕೆಳಗೆ ಹೋಗ್ತಾ ಇದ್ದೇವಲ್ಲ ಇಸ್ರೇಲಿ ಏರ್ಕ್ರಾಫ್ಟ್ಗಳು ಅಂಥೇಳಿ. ಬಟ್ ಅಷ್ಟೊತ್ತಿಗೆ ಅವರು ಏನೋ ಎಕ್ಸರ್ಸೈಸ್ ಮಾಡ್ತಿರ್ಬೇಕು ಅಂತ ಮರ್ತೇ ಬಿಟ್ರು. ಸೊ ದೀಸ್ ಪೀಪಲ್ they spoke to ATC controllers in Arabic, pure Arabic. Now we are a delayed flight, please give us direct routing to Baghdad. Okay, direct routing approved. So easily ಹೋಗ್ಬಿಟ್ರು. ಆಮೇಲೆ ಹೋಗ್ಬಿಟ್ಟು ಆವಾಗ ಅವ್ರು ಚದುರ್ಕೊಳಕ್ಕೆ ಶುರು ಮಾಡಿದರು. ಬಿಕಾಸ್ ಈಚ್ ಒನ್ ಹ್ಯಾಸ್ ಟು ಕಮ್ ಫ್ರಮ್ ಡಿಫ್ರೆಂಟ್ ಆ್ಯಂಗಲ್ ಟು ಹಿಟ್ ದಟ್ ಪಾಯಿಂಟ್. ಹೇಳಿದ್ನಲ್ಲ, ಬರೀ 150 ಸೆಕೆಂಡಲ್ಲಿ ಒಸಿರಾಕ್ ಅನ್ನೋ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇಲ್ಲ ಅನ್ನಿಸ್ಬಿಟ್ರು. ಸೊ ದಟ್ ಈಸ್ ಹೌ ಮಚ್ how their brain works, sir. ಹಾಂ.